ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು RRB NTPC ನ ಎಕ್ಸಾಮ್ ಡೇಟ್ ಯಾವಾಗ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಮತ್ತೆ ತುಂಬಾ ಜನಕ್ಕೆ ಡೌಟ್ ಇದೆ ಅಂತಾನೆ ಹೇಳ್ಬೋದು. ಆ ಒಂದು ಡೌಟ್ ನ ಬರ್ದಿದ್ದೀನಿ, ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಡನ್. ಓಕೆ, ಇಂಪಾರ್ಟೆಂಟ್ ನೋಟಿಸ್ ಕೂಡ ಬಂದಿದೆ RRB NTPC ಇಂದ, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಸೊ ಮೊದಲನೇದಾಗಿ CBT 1 ಯಾವಾಗ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವಾಗ ಅಂತ ಹೇಳೋದಾದ್ರೆ ಫಸ್ಟ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಬಿಡ್ತೀನಿ ನೋಡಿ. ಜೂನ್ 25ನೇ ತಾರೀಕಿನಿಂದ ಅಂದ್ರೆ ಜೂನ್ 2025ಕ್ಕೆ ಅಂದ್ರೆ ಅಡ್ಮಿಟ್ ಕಾರ್ಡ್ ಜೂನ್ 2025ಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಗೂಗಲ್ ನಲ್ಲಿ ಇದೆ. ಆಕ್ಚುಲ್ ಆಗಿ ಡೇಟ್ ಯಾವಾಗ, ಪರ್ಟಿಕ್ಯುಲರ್ ಆಗಿರುವಂತ ಒಂದು ಎಕ್ಸಾಮ್ ಡೇಟ್ ಯಾವಾಗ ಅಂತ ಹೇಳೋದಾದ್ರೆ ಜೂನ್ ಫಸ್ಟ್ ವೀಕ್ ನಲ್ಲಂತೂ 100% ಬರುತ್ತೆ, ಅದಂತೂ ಕನ್ಫರ್ಮೇಶನ್ ಇದೆ ಅಂತಾನೆ ಹೇಳ್ಬೋದು. ಸೊ ಯಾವಾಗ ಒಂದು ಡೇಟ್ ಅಂತ ಹೇಳೋದಾದ್ರೆ 3ನೇ ತಾರೀಕು ಅಥವಾ 4ನೇ ತಾರೀಕು ನನ್ನ ಪ್ರಕಾರ ಎಕ್ಸಾಮ್ ಡೇಟ್ ಇರ್ಬೋದು ಅಂತ ಅನ್ಕೊಂತೀನಿ. ಓಕೆನಾ, ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್, ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಮಾಡೋದು? ಅಡ್ಮಿಟ್ ಕಾರ್ಡು ಇವಾಗ 4ನೇ ತಾರೀಕು ರಿಸಲ್ಟ್ ಅಂತ ಅನ್ಕೊಳ್ಳಿ. ಸೊ ಒಂದು 10 days ಅಥವಾ 15 days ಬ್ಯಾಕ್ ನಿಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋಕ್ಕೆ ಪೋರ್ಟಲ್ ನಲ್ಲಿ ಓಪನ್ ಆಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಒಂದು 15 days ಬ್ಯಾಕ್ ನಿಮಗೆ ಸಿಕ್ಬಿಡುತ್ತೆ, ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಎಕ್ಸ್ಪೈರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಆಕ್ಚುಲ್ ಆಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಎಕ್ಸ್ಪೈರ್ಡ್ ಆಗಿದೆ ಅಂತ ಹೇಳೋದಾದ್ರೆ ಇವಾಗ ಇಂಪಾರ್ಟೆಂಟ್ ನೋಟಿಸ್ ಬಂದಿದೆ ಅಂತಾನೆ ಹೇಳ್ಬೋದು. ಅದು ಕೂಡ RRB NTPC ಕಡೆಯಿಂದ. ಸೊ ಏನಪ್ಪಾ ಅದು ನೋಟಿಸು ಅಂತ ಹೇಳೋದಾದ್ರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ನಿಮ್ದು ಎಕ್ಸ್ಪೈರ್ಡ್ ಆಗಿದೆ ಅಂತ ಹೇಳೋದಾದ್ರೆ ಮರಳಿ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ರಿನಿವಲ್ ಮಾಡಿಸ್ಕೋಬೇಕಾಗತ್ತೆ. ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ಅಂದ್ರೆ ಇವಾಗ ಏನ್ ರಿನಿವಲ್ ಮಾಡಿಸ್ಕೊಂಡಿದ್ದೀರಾ ನೋಡಿ, ಎಕ್ಸ್ಪೈರ್ಡ್ ಆಗಿರೋದು, ಸೊ ಅದನ್ನ ಅಪ್ಲೈ ಮಾಡೋಕ್ಕೆ ಆಪ್ಷನ್ ಬಿಟ್ಟಿದ್ದಾರೆ. ಇವಾಗ ಹೋಗ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಪ್ರತಿ ಒಬ್ಬರನ್ನು ಕೂಡ ಅಪ್ಲೈ ಮಾಡಬೇಕಾಗತ್ತೆ, ಅದು ಯಾರನ್ನ ಆಗಿರ್ಲಿ. ಸೊ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿರ್ಲಿ, OBC ಆಗಿರ್ಲಿ, ಅಥವಾ SC ಆಗಿರ್ಲಿ, ST ಆಗಿರ್ಲಿ, ಪ್ರತಿಯೊಬ್ಬರನ್ನು ಕೂಡ. ಸೊ ಅನ್ರಿಸರ್ವ್ಡ್ ಅಂದ್ರೆ ಜನರಲ್ ಕ್ಯಾಂಡಿಡೇಟ್ಸ್, ಪ್ರತಿಯೊಬ್ಬರನ್ನು ಕೂಡ ಆರಾಮಾಗಿ ಹೋಗಿ ಇವಾಗ ಅಪ್ಲೈ ಮಾಡ್ಬೋದು. ಯಾರೆಲ್ಲ ಇವಾಗ ಎಕ್ಸ್ಪೈರ್ಡ್ ಆಗಿರುವಂತ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅಪ್ಲೈ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳೋದಾದ್ರೆ ಇವಾಗ ಆಪ್ಷನ್ ಇದೆ, ಅಪ್ಲೈ ಮಾಡ್ಬೋದು. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ಧನ್ಯವಾದ. ನನ್ನ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.